ಎಲ್ಲ ಗಣಿತದಾರರೇ ಹಾಗೆಯೇ ಮೇಲ್ವಿಚಾರಕ ಬಂಧುಗಳೇ, ಈ ದಿನ ನಾವೇನು ತರಬೇತಿಗೆ ಹಾಜರಾಗ್ತಾ ಇದ್ದೇವೆ. ಆ ಒಂದು ತರಬೇತಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಕ್ಕಂಥ ಈ ಒಂದು ಸೆನ್ಸಸ್ 2027 ಏನು ಮಾಹಿತಿ ಇದೆ, ಈ ಮೊದಲನೇ ಒಂದು ಹಂತದಲ್ಲಿ ನಾವು ಹೌಸ್ ಲಿಸ್ಟಿಂಗ್ ಸೆನ್ಸಸ್ ಏನು ಮಾಡ್ತಾ ಹೋಗ್ತೀವಿ. ಈ ಒಂದು ಕಾರ್ಯದಲ್ಲಿ ನಾವು ಹೇಗೆ ಭಾಗವಹಿಸಬೇಕು ಮತ್ತು ಈ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಗಣಿತದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ, ವಿವಿಧ ಹಂತದ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಯಾವ ರೀತಿಯಾದಂಥ ಗೌರವ ಸಂಭಾವನೆಯನ್ನು ನಿಗದಿಗೊಳಿಸಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಒಂದು ತರಬೇತಿ 3 ದಿನಗಳ ಕಾಲ ಇರ್ತದೆ. ಈ ಒಂದು ತರಬೇತಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ಸೂಪರ್ವೈಸರ್ಗಳಿಗೆ ಹಾಗೆಯೇ ನಮ್ಮ ಮೇಲ್ವಿಚಾರಕರುಗಳಿಗೆ ಈ ಒಂದು ತರಬೇತಿಯಲ್ಲಿ ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ. ಯಾವ ರೀತಿಯಲ್ಲಿ ಯಾವ್ಯಾವ ಹಂತದ ಅಧಿಕಾರಿಗಳು ಯಾವ ರೀತಿ ನಿಮಗೆ ಸೂಚನೆ ಕೊಡ್ತಾರೆ ಮತ್ತು ನಾವು ಯಾವ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂತಹ ಮಾಹಿತಿಯನ್ನು ಈ ಒಂದು ಹಂತದಲ್ಲಿ ಕೊಡ್ತಾರೆ. ಆ ಒಂದು ಮಾಹಿತಿಯನ್ನು ನಾವು ಪಡ್ಕೊಳ್ತೀವಿ, ಕಾರ್ಯವನ್ನು ನಿರ್ವಹಿಸ್ತೀವಿ. ಆ ಕಾರ್ಯವನ್ನು ನಿರ್ವಹಿಸಿದ ನಂತರದಲ್ಲಿ ನಮಗೆ ಗೌರವ ಸಂಭಾವನೆ ಹೇಗಿರ್ತದೆ ಅಂತಕ್ಕಂಥ ಮಾಹಿತಿ ಪಡ್ಕೊಳ್ಳೋಣ. ಇಲ್ಲಿ ಮೊದಲನೇ ಹಂತದಲ್ಲಿ ತಾವುಗಳು ಗಮನಿಸ್ತಾ ಹೋಗಿ, ಎನ್ಯುಮರೇಟರ್ಸ್ ಆ್ಯಂಡ್ ಸೂಪರ್ವೈಸರ್ಸ್ ಅಂದರೆ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ಸೀರಿಯಲ್ ನಂಬರ್ 1 ಫೇಸ್ ಫಸ್ಟ್ ಅಂತ ಏನು ಕರಿತೀವಿ, ಹೌಸ್ ಲಿಸ್ಟಿಂಗ್ ಆ್ಯಂಡ್ ಹೌಸಿಂಗ್ ಸೆನ್ಸಸ್ HLO ಈ ಒಂದು ವರ್ಷದಲ್ಲಿ 2026 ಏಪ್ರಿಲ್ ತಿಂಗಳಲ್ಲಿ ಕಾರ್ಯನಿರ್ವಹಿಸ್ತೇವೆ. ಆ ಒಂದು ಕಾರ್ಯನಿರ್ವಹಿಸಿದಂಥ ಹಂತದಲ್ಲಿ 9,000ಗಳ ಒಂದು ಗೌರವಧನವನ್ನು ಕೊಡ್ತಾರೆ. ಸಂಪೂರ್ಣವಾಗಿ ಹೌಸ್ ಲಿಸ್ಟಿಂಗ್ ಆ್ಯಂಡ್ ಹೌಸಿಂಗ್ ಸೆನ್ಸಸ್ ಮಾಡುವ ಒಂದು ಕಾರ್ಯಕ್ಕೆ 9,000ವನ್ನು ನಿಗದಿಗೊಳಿಸಿದ್ದಾರೆ. ಹಾಗೆಯೇ ಮುಂದಿನ ವರ್ಷ 2027ರಲ್ಲಿ ಏನು ನಾವು ಪಾಪ್ಯುಲೇಷನ್ ಸೆನ್ಸಸ್ ಜನಗಣತಿ ಮಾಡ್ತೀವಿ ಫೇಸ್ 2ನಲ್ಲಿ, ಅದಕ್ಕೆ 16,000 ರೂಗಳನ್ನು ಗೌರವ ಸಂಭಾವನೆ ನಿಗದಿಗೊಳಿಸಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಸಂಭಾವನೆ ನಮಗೆ ಸಿಗ್ತಕ್ಕಂಥದ್ದು ಯಾರಿಗೆ, ಗಣಿತದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ಈ ಒಂದು ವರ್ಷ 9,000 ಸಿಗುತ್ತೆ, ಮುಂದಿನ ವರ್ಷ 16,000, ಒಟ್ಟಾರೆಯಾಗಿ 25,000ಗಳ ಗೌರವಧನವನ್ನು ಪಡ್ಕೊಳ್ತಾರೆ. ಯಾರು, ಮೇಲ್ವಿಚಾರಕರು ಮತ್ತು ಗಣತಿದಾರರು. ಅಂದರೆ ಈ ವರ್ಷದ ಹೌಸ್ ಲಿಸ್ಟಿಂಗ್ ಮಾಡ್ತಕ್ಕಂಥ ಸೆನ್ಸಸ್ಸು, ಮುಂದಿನ ವರ್ಷ ಪಾಪ್ಯುಲೇಷನ್ ಅಂದರೆ ಜನಗಣತಿಯ ಒಂದು ಕಾರ್ಯಕ್ಕೆ ತಾವುಗಳು ಪಡಿತಕ್ಕಂಥದ್ದು ಒಟ್ಟಾರೆ ಗೌರವಧನ 25,000 ರೂಗಳು. ಇದು ಕೇವಲ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ಮಾತ್ರ ಇಷ್ಟು ಹಣ ನಿಗದಿಗೊಳಿಸಲಾಗಿದೆ. ಇನ್ನು ಈ ಒಂದು ಗಣತಿದಾರರು ಮತ್ತು ಇವರನ್ನು ಹೊರತುಪಡಿಸಿ ಅದರ್ ಸೆನ್ಸಸ್ ಫಂಕ್ಷನರೀಸ್ ಅಂತ ಇದೆ ಇಲ್ಲಿ ಕ್ಯಾಟಗರಿ ವೈಸು. ಸ್ಟೇಟ್ ನೋಡಲ್ ಆಫೀಸರ್ ಆಗಿದ್ದರೆ ಅವರಿಗೆ ಈ ಹೌಸ್ ಲಿಸ್ಟಿಂಗ್ ಸೆನ್ಸಸ್ಗೆ 30,000, ಪಾಪ್ಯುಲೇಷನ್ ಅಂದರೆ ಜನಗಣತಿಗೆ 45,000, ಒಟ್ಟು 75,000 ಒಂದು ಗೌರವ ಸಂಭಾವನೆ ಪಡ್ಕೊಳ್ತಾರೆ ರಾಜ್ಯ ಮಟ್ಟದ ನೋಡಲ್ ಅಧಿಕಾರಿಗಳು. ಹಾಗೆಯೇ ಅದರ್ ಆಫೀಸರ್ಸ್, ಇತರೆ ಅಧಿಕಾರಿಗಳಿಗೆ ಬಂದರೆ ಆಫೀಷಿಯಲ್ಸ್ ಆ್ಯಟ್ ಸ್ಟೇಟ್, ರಾಜ್ಯ ಮಟ್ಟದ ಅಧಿಕಾರಿಗಳು ಅಂಡರ್ ಯೂನಿಯನ್ ಟೆರಿಟರೀಸ್ ಲೆವೆಲ್ನಲ್ಲಿ, ಅಂದರೆ ನಾವೇನೀಗ ಕೇಂದ್ರಾಡಳಿತ ಪ್ರದೇಶಗಳಂತ ಕರಿತೀವಿ, ಅಲ್ಲಿ ಮ್ಯಾಕ್ಸಿಮಮ್ ಪರ್ ಸ್ಟೇಟ್ ಅಂತ ಇದೆ. 5 ರಾಜ್ಯಗಳಲ್ಲಿ ಇದರ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರಿಗೆ ಇತರೆ ಆಫೀಸರ್ಸ್ಗಳು ಹೌಸ್ ಲಿಸ್ಟಿಂಗ್ ಅಂದರೆ ಮನೆ ಪಟ್ಟಿಗೆ 12,000, ಜನಗಣತಿಗೆ 18,000, ಒಟ್ಟು 30,000 ಗೌರವ ಸಂಭಾವನೆ ಪಡ್ಕೊಳ್ತಾರೆ. ಹಾಗೆಯೇ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್, ಅಡಿಷ್ನಲ್ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಅಂದರೆ ಡಿವಿಷನಲ್ ಕಮಿಷನರ್, ಇಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಅಂತೇಳಿ ನೇಮಕ ಮಾಡಿರ್ತಾರೆ. ಅವರಿಗೆ ಹೆಚ್ಚುವರಿಯಾಗಿ ಒಬ್ಬ ಅಡಿಷ್ನಲ್ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಕೂಡ ಇರ್ತಾರೆ. ಮತ್ತು ಡಿವಿಷನಲ್ ಅಂದರೆ ಒಂದೊಂದು ರಾಜ್ಯಕ್ಕೆ ಮೇಲ್ವಿಚಾರಣೆ ಮಾಡಲಿಕ್ಕೆ 2-3 ರಾಜ್ಯಗಳನ್ನು ಕೊಟ್ಟು ಒಂದು ಡಿವಿಷನನ್ನು ಇದು ಮಾಡಿ ಅಲ್ಲಿ ಒಬ್ಬರು ಕಮಿಷನರ್, ಆಯುಕ್ತರಿರ್ತಾರೆ. ಅವರಿಗೆ ಈ ಹೌಸ್ ಲಿಸ್ಟಿಂಗ್ ಸಂಪೂರ್ಣ ಮೇಲ್ವಿಚಾರಣೆ ಮಾಡಿದ್ದಕ್ಕಾಗಿ ಒಂದು ಮನೆಗಳ ಗಣತಿ ಏನಿದೆ ಅದಕ್ಕೆ ಮಾಡ್ತಕ್ಕಂಥದ್ದಕ್ಕೆ 25,000 ಮತ್ತು ಜನಗಣತಿಗೆ 35,000, ಒಟ್ಟಾರೆಯಾಗಿ 60,000 ಸಂಭಾವನೆಯನ್ನು ಪಡ್ಕೊಳ್ತಾರೆ. ಡಿಸ್ಟ್ರಿಕ್ಟ್ ಸೆನ್ಸಸ್ ಆಫೀಸರ್ ಅಂದರೆ ನಮಗೇನು ಇವತ್ತು ಜಿಲ್ಲಾ ಮಟ್ಟದ ಒಂದು ತರಬೇತಿಯನ್ನು ಏರ್ಪಡಿಸ್ತಾರೆ ಜಿಲ್ಲಾಧಿಕಾರಿಗಳು, ಅದನ್ನು ತಾಲೂಕು ಹಂತದಲ್ಲಿ ಇದನ್ನು ಆರ್ಗನೈಸ್ ಆಗಿರ್ತದೆ. ಆ ಡಿಸ್ಟ್ರಿಕ್ಟ್ ಸೆನ್ಸಸ್ ಆಫೀಸರ್ ಅಂತೇಳಿ ಈಗ ನೇಮಕ ಆಗಿರ್ತಾರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು. ಜೊತೆಗೆ ಇದರ ನೋಡಲ್ ಯಾರು ಇರ್ತಾರೆ ಜಿಲ್ಲಾ ಹಂತದಲ್ಲಿ ಅವರು. ಸಿಟಿ ಸೆನ್ಸಸ್ ಆಫೀಸರ್ ಟೌನ್ ಮುನ್ಸಿಪಲ್ ಆಗ್ಬೋದು ಅಥವಾ ತಾಲೂಕು ಹಂತದಲ್ಲಿ ಯಾರು ನೇಮಕಗೊಂಡಿರ್ತಾರೆ
ಆ ಒಂದು ಸೆನ್ಸಸ್ನಲ್ಲಿ ಭಾಗವಹಿಸ್ತಕ್ಕಂಥ ಗಣತಿ ಅಧಿಕಾರಿಗಳು. ಅಡಿಷ್ನಲ್ ಡಿಸ್ಟಿಕ್ ಸೆನ್ಸಸ್ ಆಫೀಸರ್, ಹೆಚ್ಚುವರಿಯಾಗಿ ಜಿಲ್ಲಾ ಹಂತದಲ್ಲಿ ಕೂಡ ಒಬ್ಬರು ನೋಡಲ್ ಡಿಸ್ಟಿಕ್ ಸೆನ್ಸಸ್ ಆಫೀಸರ್ ನೇಮಕ ಮಾಡಿರ್ತಾರೆ. ಡಿಸ್ಟಿಕ್ ಇನ್ಫಾರ್ಮೇಟಿಕ್ ಆಫೀಸರ್, DIO ಅಂತ ಕರಿತೀವಿ. ಹಾಗೆಯೇ ಅದರ್ ಸೆನ್ಸಸ್ ಆಫೀಸರ್ಸ್, ಇತರೆ ಗಣತಿಯ ಅಧಿಕಾರಿಗಳು, ಆಫೀಸಿಯಲ್ಸ್ ಇನ್ ದಿ ಡಿಸ್ಟಿಕ್, ಮ್ಯಾಕ್ಸಿಮಮ್ 8 ಪರ್ ಡಿಸ್ಟಿಕ್. ಒಂದು ಜಿಲ್ಲೆಗೆ 8 ಜನ ಇದಕ್ಕೆ ಆಯ್ಕೆ ಆಗ್ತಾರೆ. ಅವರು ಮನೆ ಗಣತಿಗೆ 20,000, ಜನಗಣತಿಗೆ 25,000, ಒಟ್ಟಾರೆಯಾಗಿ 45,000 ಒಂದು ಗೌರವ ಸಂಭಾವನೆಯನ್ನು ಪಡ್ಕೊಳ್ತಾರೆ. ಇನ್ನು ಸಬ್ ಡಿವಿಷನ್ ಆಫೀಸರ್ಸ್ ಅಂದರೆ ಚಾರ್ಜ್ ಆಫೀಸರ್ಸ್, ಅಡಿಷ್ನಲ್ ಚಾರ್ಜ್ ಆಫೀಸರ್ಸ್ ಅಂದರೆ ಉಪವಿಭಾಗೀಯ ಅಧಿಕಾರಿಗಳು ಅಂತ ಏನು ಕರಿತೀವಿ. ಸಬ್ ಡಿವಿಷನ್ ಮಾಡಿದಾಗ ಅಲ್ಲಿ ಕೂಡ ಒಬ್ಬೊಬ್ಬರನ್ನ ಒಂದು 2-3 ತಾಲೂಕುಗಳಿಗೆ ಅವ್ರನ್ನ ನೇಮಕ ಮಾಡ್ತಾರೆ. ಎಲ್ಲ ಒಂದು 3-4 ತಾಲೂಕುಗಳ ನೋಡಲ್ ಅಧಿಕಾರಿಗಳಾಗಿ ಅದರ ಮೇಲ್ವಿಚಾರಣೆಯನ್ನು ಮಾಡ್ತಾ ಸಂಪೂರ್ಣ ಡಾಟಾ ಸಂಗ್ರಹವನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಈ ಒಂದು ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಮನೆಗಣತಿಗೆ 20,000, ಜನಗಣತಿಗೆ 25,000, ಒಟ್ಟು 45,000 ಗೌರವ ಸಂಭಾವನೆಯನ್ನು ಈ ಅಧಿಕಾರಿಗಳು ಪಡೀತಾರೆ. ಇನ್ನು ಈ ಒಂದು ಜನಗಣತಿಗಾಗಿ ನೇಮಕಗೊಂಡಂತಹ ಸೆನ್ಸಸ್ ಕ್ಲರ್ಕ್ ಅಂದರೆ ಆಫೀಸ್ ಇನ್ಚಾರ್ಜ್ ಏನಿರ್ತಾರೆ, ಅವರು ಒಂದೊಂದು ಬ್ಲಾಕಿಗೆ ಒಬ್ಬೊಬ್ಬರಂತೆ ನೇಮಕಗೊಂಡಾಗ ಸಂಪೂರ್ಣವಾಗಿ ಆ ತಾಲೂಕಿನ ಎಲ್ಲ ಡಾಟಾ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಆ ಸೆನ್ಸಸ್ ಕ್ಲರ್ಕ್ ಏನು ಇನ್ಚಾರ್ಜ್ ಇದ್ದಂಥ ಆಫೀಸರ್ಸ್ ಅದರ ಜವಾಬ್ದಾರಿ ತೆಗೆದುಕೊಳ್ತಾರೆ. ಅವರಿಗೆ ಮನೆಗಣತಿ ಪಟ್ಟಿ ಮಾಡಿದ್ದಕ್ಕಾಗಿ, ಅದರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಕ್ಕಾಗಿ 12,000, ಇನ್ನು ಮುಂದಿನ ವರ್ಷ ನಡೀತಕ್ಕಂಥ ಜನಗಣತಿಗಾಗಿ 18,000, ಒಟ್ಟು 30,000ಗಳ ಗೌರವ ಸಂಭಾವನೆಯನ್ನು ಅವರು ಪಡ್ಕೊಳ್ತಾರೆ. ಈ ರೀತಿಯಲ್ಲಿ ವಿವಿಧ ಹಂತದ ಅಧಿಕಾರಿಗಳಿಗೆ ಈ ಒಂದು ಹಂತದಲ್ಲಿ ಗೌರವ ಸಂಭಾವನೆಯನ್ನು ಈ ಒಂದು ಜನಗಣತಿ ಕಾರ್ಯವನ್ನು ಅಂದರೆ ಈಗ ಏನು ಕೇಂದ್ರ ಸರ್ಕಾರ ಮಾಡಿದಂಥ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಇನ್ ಇಂಡಿಯಾ 2027ರ ಜನಗಣತಿ ಏನಿದೆ ಅದರ ಪ್ರಕಾರವಾಗಿ 24 ಡಿಸೆಂಬರ್ 2025 ಇದರ ಮಾಹಿತಿಯನ್ನು ಗೌರವ ಸಂಭಾವನೆಯನ್ನು ಎಷ್ಟು ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂದು ನಮ್ಮ ಹೂವಿನಡಗಲಿ ತಾಲೂಕಿನ MP ಪ್ರಕಾಶ್ ರುದ್ರಾಂಬ ಒಂದು ಪದವಿ ಕಾಲೇಜಿನಲ್ಲಿ ಏನು ತರಬೇತಿ ಏರ್ಪಡ್ತದೆ, ಆ ಒಂದು ತರಬೇತಿನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಗಣಿತದಾರರಿಗೂ ಮತ್ತು ವಿವಿಧ ಹಂತದ ಮೇಲ್ವಿಚಾರಕರಿಗೂ ಕೂಡ, ಹಾಗೆಯೇ ವಿವಿಧ ಹಂತದ ಅಧಿಕಾರಿಗಳಿಗೂ ಕೂಡ ಈ ರೀತಿಯಾದಂತಹ ಗೌರವ ಸಂಭಾವನೆಯನ್ನು ನಿಗದಿಗೊಳಿಸಲಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ತಾವು ತಮ್ಮ ಹೆಚ್ಚುವರಿಯಾಗಿರ್ತಕ್ಕಂಥ ಕಾರ್ಯವನ್ನು ನಾವೇನು ಮಾಡ್ತಾ ಹೋಗ್ತೀವಿ ಆ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗೌರವ ಸಂಭಾವನೆಯನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಈ ಮೂಲಕ ಎಲ್ಲರಿಗೆ ನಾವು ತಿಳಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ಟ್ರೈನಿಂಗ್ ಕ್ಯಾಟಗರಿಗೆ ಬಂದರೆ ಅಲ್ಲಿ ಕೂಡ ಒಂದು ದಿನಕ್ಕೆ ಇಂತಿಷ್ಟು ಅಂಥೇಳಿ ತರಬೇತಿಯ ಒಂದು ಅಲವೆನ್ಸನ್ನು ಕೂಡ ನಿಗದಿಗೊಳಿಸಿದ್ದಾರೆ. ಇವತ್ತು ನಾವೆಲ್ಲ ಕೂಡ ಟ್ರೈನಿಂಗ್ ಪಡಿತಕ್ಕಂಥ ಎಮ್ಯುಲೇಟರ್ಸ್ ಆ್ಯಂಡ್ ಸೂಪರ್ವೈಸರ್ಸ್ ಈ ಸೀರಿಯಲ್ ಸಂಖ್ಯೆ ಕೆಳಗಡೆ ಭಾಗದಲ್ಲಿ ನೀವು ನೋಡ್ಬೋದು 600 ರೂಪಾಯಿ ಇದೆ. ಈ ಒಂದು ಫಾರ್ ಎಮ್ಯುಲೇಟರ್ಸ್ ಆ್ಯಂಡ್ ಸೂಪರ್ವೈಸರ್ಸ್ ಟ್ರೈನಿಂಗ್ ಆ್ಯಂಡ್ ಅಮೌಂಟ್ ಆಫ್ 600 ಪರ್ ಡೇ ಪರ್ ಪರ್ಸನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಆ್ಯಸ್ ಎ ಟ್ರೈನಿಂಗ್ ಅಲವೆನ್ಸ್ ಫಾರ್ ದಿ ಅಟೆಂಡಿಂಗ್ ಟ್ರೈನಿಂಗ್. ಯಾರು ಈ ಒಂದು ತರಬೇತಿಗೆ ಇವತ್ತು ಅಟೆಂಡ್ ಆಗ್ತಾರೆ ಅವರಿಗೆ ಈ ರೀತಿಯಾದಂಥ ಒಂದು ಟ್ರೈನಿಂಗ್ ಅಲವೆನ್ಸನ್ನು ಕೂಡ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಇನ್ಫಾರ್ಮೇಷನ್ ಇದೆ. ಒಟ್ಟಾರೆಯಾಗಿ 600 ರೂಗಳ ಒಂದು ದಿನದ ತರಬೇತಿಗೆ ಇಲ್ಲಿ ಪಡ್ಕೊಳ್ತಾರೆ. ಹೀಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೇಂದ್ರ ಸರ್ಕಾರನೇ ಇದನ್ನು ಸಂಪೂರ್ಣವಾಗಿ ಹೊರಡಿಸ್ತಕ್ಕಂಥ ಆದೇಶದ ಪ್ರಕಾರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಯಾ ತಾಲೂಕಿನ ಮುನ್ಸಿಪಾಲ್ಟಿಗಾಗಲಿ ಗ್ರಾಮ ಪಂಚಾಯತಿಗಾಗಲಿ ಎಲ್ಲ ಸೂಚನೆಯನ್ನು ಕೊಡ್ತದೆ. ಯಾವುದೇ ರೀತಿ ತೊಂದರೆಗಳಾಗದೆ ಗಣಿತದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ವಿವಿಧ ಹಂತದ ಅಧಿಕಾರಿಗಳಿಗೆ ಈ ಪ್ರಕಾರದ ಒಂದು ಗೌರವ ಸಂಭಾವನೆ ಪಡ್ಕೊಳ್ತೀವಿ. ಮತ್ತು KCSR ನಿಯಮದ ಪ್ರಕಾರ ರಜದ ಅವಧಿನಲ್ಲಿ ನಾವೇನು ಕರ್ತವ್ಯ ನಿರ್ವಹಿಸ್ತೀವಿ ಅದು ಒಂದು ಕರ್ನಾಟಕನ ಒಂದು ನಾಗರಿಕ ಸೇವಾ ಒಂದು ನಿಯಮಗಳ ಪ್ರಕಾರವಾಗಿ ನಾವು ರಜದ ಅವಧಿನಲ್ಲಿ ಕರ್ತವ್ಯ ನಿರ್ವಹಿಸಿದರೆ ಅದು ನಿಯಮಾನುಸಾರವಾಗಿ EL ಕೂಡ ನಾವು ಪಡ್ಕೊಳ್ತೀವಿ. ಅದನ್ನು ಮುಂದಿನ ಹಂತದ ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ವಹಿಸಿ ತಮಗೆ ಮಾಹಿತಿಯನ್ನು ಕೊಡ್ತಾ EL ಪಡ್ಕೊಳ್ತಾರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಸಂಭಾವನೆಯನ್ನು ಹೇಗೆ ಪಡಿತೀವಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ನಾನು ಹಂಚ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಕೆ, ಪಟ್ಟೆ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಸೋಗಿ. ಮಾಹಿತಿಗಾಗಿ ಧನ್ಯವಾದಗಳು.